ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ. ಫೆಬ್ರವರಿ 14 ವ್ಯಾಲೆಂಟೈನ್ ಡೇಸ್ ಅಂದು ಶಿವಾಜಿ ಮಹಾರಾಜ ಪುತ್ರ ಸಂಭಾಜಿ ಅವರ ಜೀವನವನ್ನು ಆಧರಿಸಿದ ಚಿತ್ರ ಚಾವಾ ರಿಲೀಸ್ ಆಗಿದೆ. ಪ್ರತಿಯೊಬ್ಬ ಹಿಂದೂಸ್ತಾನಿ ಈ ಸಿನಿಮಾವನ್ನ ನೋಡಲೇಬೇಕು. ಹಿಂದೂಸ್ತಾನವನ್ನು ಉಳಿಸಲು ತನ್ನ ಮಗ ಮತ್ತು ತಂದೆಯನ್ನು ಕೊಂದಂತಹ ಕೂರಿ ಔರಂಗಜೇಬನ ವಿರುದ್ಧ ಛತ್ರಪತಿ ಸಂಭಾಜಿ ಮಹಾರಾಜರವರು ಯಾವ ರೀತಿ ಹೋರಾಡಿ ತಮ್ಮ ಅಮೂಲ್ಯವಾದ ಜೀವನವನ್ನು ಬಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಚಿತ್ರದಲ್ಲಿ ಮೈ ನಿವೇಳಿಸುವಂತೆ ತೋರಿಸಿದ್ದಾರೆ. ನನ್ಗೆ ಈಗಲೂ ಗೂಸ್ ಬಾಂಬ್ ಬರ್ತಾ ಇದೆ. ಸಿನಿಮಾದ ಕೊನೆಯ ಅರ್ಧ ಗಂಟೆ ನೀವು ಮಂತ್ರಮುಗ್ಧರಾಗ್ತೀರಾ. ನೀವು ನಿಜವಾಗ್ಲೂ ಹಿಂದೂಸ್ತಾನವನ್ನು ಪ್ರೀತಿಸ್ತೀರಾ ಆದ್ರೆ ಈ ಸಿನಿಮಾದ ಕೊನೆಯ ಅರ್ಧ ಗಂಟೆ ನೋಡಿದ್ರೆ ನೀವು ಅತ್ತು ಬಿಡ್ತೀರಾ. ಬಾಂಬೆಯಲ್ಲಿ ಹಲವಾರು ಪ್ರೇಕ್ಷಕರು ಈ ಸಿನಿಮಾ ನೋಡಿ ಹೊರಗೆ ಬಂದು ಗಳಗಳನೆ ಅತ್ತು ಬಿಟ್ಟರು. बहुत मुश्किल, बहुत रोने आता है। मोमेंट था जो आपको इमोशनल कर दिया। Can't explain. Actually रोने का होता है, का जो हाल हुआ है इस तरह से जो ವಿಕ್ಕಿ ಕೌಶಲ್ ಅವರ ಜೀವನದ ಇದೊಂದು ಮಹತ್ವದ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಸಿನಿಮಾನು ನೀವು ನೋಡಿಲ್ಲ ಅಂತಂದ್ರೆ ಜೀವನದಲ್ಲಿ ಇನ್ನು ಮುಂದೆ ಯಾವ ಸಿನಿಮಾನು ಕೂಡ ನೋಡ್ತೀರಿ. ಈ ಸಿನಿಮಾ ಒಂದು ಪ್ರೊಪಗಂಡಾ ಸಿನಿಮಾ ಅಂತ ಹೇಳಿ ಪಬ್ಲಿಸಿಟಿ ಮಾಡುವ ದೇಶದ್ರೋಹಿಗಳೇ ಕಮ್ಮಿ ಇಲ್ಲ. ತನ್ನ ಅತ್ಯಮೂಲ್ಯವಾದ ಯೌವನವನ್ನು ಜೈಲಿನಲ್ಲಿ ಕಳೆದಂತ ಸಾವರ್ಕರ್ ಅವರನ್ನೇ ಹೇಡಿ ಅಂತ ಕರೆಯುವ ಹಿಂದೂಗಳು ನಾವು. ಸಂಭಾಜಿ ಅಂತ ಗಂಡದೆಯ ವೀರನಿಗೆ ಮೋಸ ಮಾಡಿ ಕೂರಿ ಔರಂಗಜೇಬನಿಗೆ ಸಹಾಯ ಮಾಡಿದಂತ ಹಿಂದೂಗಳು ನಾವು. ಇತಿಹಾಸದಲ್ಲಿ ಹಿಂದೂಗಳಿಗೆ ಮಾಡಿದಂತ ದ್ರೋಹದ ಕತೆ ಒಂದೇ ಎರಡೇ. ಬಾಲಿವುಡ್ ಯಾವಾಗಲೂ ಮೊಘಲರ ಪ್ರೇಮ ಕಥೆಗಳನ್ನು ತೋರಿಸಿ ಮೊಘಲರ ಗುಡ್ ಸೈಡ್ ಆಫ್ ಅ ಸ್ಟೋರಿಯನ್ನು ಮಾತ್ರ ತೋರಿಸ್ತಿದ್ರು. ಈ ಬಾರಿ ಔರಂಗಜೇಬನ ಕ್ರೂರ ಕಥೆಯನ್ನು ತೋರಿಸಿ ಮೊಘಲರ ಕ್ರೂರತೆಯನ್ನು ತೋರಿಸುವ ಧೈರ್ಯ ಮಾಡಿದೆ. ಬೇಜಾರಾಗುವ ಸಂಗತಿ ಅಂದ್ರೆ ಸಂಭಾಜಿ ಮಹಾರಾಜರ ಕಥೆ ಹಿಂದೂಗಳಿಗೆ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಈ ಸಿನಿಮಾವನ್ನ ಟ್ಯಾಕ್ಸ್ ಫ್ರೀ ಮಾಡಿ ಎಲ್ಲಾ ಸ್ಕೂಲ್ಗಳಿಗೂ ಫ್ರೀ ಆಗಿ ಟಿಕೆಟ್ ಅನ್ನು ಹಂಚಿ ನಮ್ಮ ಈಗಿನ ಜನರೇಷನ್ ಗಳಿಗೆ ನಮ್ಮ ಪೂರ್ವಜರು ನಮಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಎಂಬುದು ತಿಳುವಳಿಕೆ ಮೂಡಿಸುವ ಅಗತ್ಯವಿದೆ. ಸಂಭಾಜಿಯಾಗಿ ವಿಕ್ಕಿ ಕೌಶಲ್ ಅವರ ದಮ್ದಾರ್ ಅಭಿನಯವು ಈ ಸಿನಿಮಾವನ್ನು ಮತ್ತಷ್ಟು ಎತ್ತಿ ಹಿಡಿಯುತ್ತೆ. ಸಂಭಾಜಿ ಅವರ ಮಡದಿ ಯಶೋಬಾಯಿಯ ಪಾತ್ರದಲ್ಲಿ ಕನ್ನಡತಿ ರಶ್ಮಿಕಾ ಮಂದನ್ ಅವರು ಅಭೂತಪೂರ್ವವಾಗಿ ಅಭಿನಯಿಸಿದ್ದಾರೆ. ಕನ್ನಡಿಗರು ರಶ್ಮಿಕಾ ಮಂದನ್ ಅನ್ನು ಹೇಟ್ ಮಾಡ್ತಾರೆ, ಬಟ್ ಐ ಲವ್ ಯು ರಶ್ಮಿಕಾ ಮಂದನ. ಈ ಚಿತ್ರದಲ್ಲಿ ರಶ್ಮಿಕಾರ ಅಭಿನಯ ನನಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದೆ. ಕ್ರೂರಿ ಔರಂಗಜೇಬನ ಪಾತ್ರದಲ್ಲಿ ಅಕ್ಷಯ್ ಕನ್ನರ್ ಅವರು ಲೀಲಾಜಾಲವಾಗಿ ಅಭಿನಯಿಸಿದ್ದಾರೆ. ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಲವರ್ ಬಾಯ್ ಆಗಿ ಅಭಿನಯಿಸಿದ ಅಕ್ಷಯ್ ಕನ್ನರ್ ಅವರು ಇವರೇನ ಅಂತೇಳಿ ಆಡಿಯನ್ಸ್ ಶಾಕ್ ಆಗುತ್ತಾರೆ. ಮುಸ್ಲಿಮರ ವಿರುದ್ಧ ಬರುವಂತಹ ಎಲ್ಲಾ ಚಿತ್ರವನ್ನು ಪ್ರೊಪಗಂಡಾ ಅಂತ ಹೇಳಿ ಬ್ಯಾಡ್ ಪಬ್ಲಿಸಿಟಿ ಮಾಡುವಂತಹ ಒಂದು ಕೆಟಗರಿಯ ಜನಗಳಿಗೆ ಈ ಚಿತ್ರ ಮಹಾರಾಷ್ಟ್ರದಲ್ಲಿ ಮೊದಲ ದಿನವೇ 30 ಕೋಟಿ ಹಣ ಸಂಪಾದನೆ ಮಾಡಿ, ವರ್ಲ್ಡ್ ವೈಡ್ ಮೊದಲ ದಿನವೇ 50 ಕೋಟಿ ಹಣ ಸಂಪಾದನೆ ಮಾಡಿ ಅವರ ಬಾಯಿಗಳಿಗೆ ಬೀಗ ಜಡಿದಿದೆ. ಬ್ಯಾಂಗ್ಳೂರಲ್ಲಿ ಕೂಡ ಈ ಚಿತ್ರ ಎಲ್ಲಾ ಕಡೆ ಹೌಸ್ ಪ್ರದರ್ಶನ ಕಾಣ್ತಾ ಇದೆ. ವೀಕೆಂಡ್ ಅಲ್ಲಿ ಟಿಕೆಟ್ ಪ್ರೈಸ್ ಹೈ ಆಗಿರುವುದರಿಂದ ಮುಂಬರುವ ವೀಕ್ ಡೇಸ್ ಗಳಲ್ಲಿ ನೀವು ಈ ಚಿತ್ರವನ್ನ ನೋಡಿ ಆನಂದಿಸಬಹುದು. ಈ ಚಿತ್ರವನ್ನ ತೆರೆಯಲ್ಲಿ ನೋಡಿ ಆನಂದಿಸುವುದೇ ಒಂದು ಅಭೂತಪೂರ್ವವಾದ ಎಕ್ಸ್ಪೀರಿಯನ್ಸ್. ಈ ಚಿತ್ರದ ಮೈನಸ್ ಪ್ಲಸ್ ಪಾಯಿಂಟ್ ಗಳ ಬಗ್ಗೆ ಮಾತಾಡುವುದಕ್ಕಿಂತ ಈ ಚಿತ್ರದಲ್ಲಿ ಸಂಭಾಜಿ ಮಹಾರಾಜರವರ ಜೀವನದ ಕಥೆಯನ್ನು ಅರಿತುಕೊಳ್ಳುವುದು ಬಹುಮುಖ್ಯವಾಗಿದೆ. ಮುಂಬರುವ ದಿನಗಳಲ್ಲಿ ಈ ಚಿತ್ರ 500 ಕೋಟಿಯಷ್ಟು ಕಲೆಕ್ಷನ್ ಮಾಡುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಹಿಂದೂ ಮಹಾರಾಜರ ಬಲಿದಾನದ ಇಂತಹ ಚಿತ್ರಗಳು ಮತ್ತಷ್ಟು ತೆರೆಗೆ ಅಪ್ಪಳಿಸಿ ಮರೆತಿರುವ ನಮ್ಮ ಇತಿಹಾಸವನ್ನು ಸಿನಿಮಾದ ಮುಖಾಂತರವಾದರೂ ನಮ್ಮ ತಲೆಯಲ್ಲಿ ಹೃದಯದಲ್ಲಿ ಉಳಿಯುವಂತೆ ಮಾಡಲಿ ಅಂತ ಹೇಳಿ ಹೇಳೋಣ. ಕನ್ನಡಿಗರು, ಮರಾಠಿಗರು, ತಮಿಳರು, ತೆಲುಗರು ಎನ್ನುವ ಭೇದ ಭಾವವಿಲ್ಲದೆ ಈ ಚಿತ್ರವನ್ನು ಖಂಡಿತವಾಗ್ಲೂ ನೋಡಬೇಕು. ಭಾರತ ಖಂಡವನ್ನು ಉಳಿಸಬೇಕಾದ್ರೆ ನಮ್ಮ ಪೂರ್ವಜರು ಮಾಡಿದಂತಹ ರಕ್ತದ ಬಲಿದಾನವನ್ನು ನಾವೆಲ್ಲರೂ ತಿಳ್ಕೊಳ್ಳುವ ಅಗತ್ಯ ಇದೆ. ನನಗಂತೂ ಈ ಚಿತ್ರ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನೀವೆಲ್ಲರೂ ನಿಮ್ಮ ಮಕ್ಕಳು, ಮರಿ, ಅಜ್ಜ ಅಜ್ಜಿಯನ್ನು ಕರ್ಕೊಂಡು ಹೋಗಿ ಫ್ಯಾಮಿಲಿ ಸಮೇತ ಈ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡಿ. ಚಿತ್ರ ನೋಡಿದವರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಚಿತ್ರ ನೋಡದಿರುವವರು ಖಂಡಿತವಾಗ್ಲೂ ಈ ಚಿತ್ರವನ್ನು ನೋಡಿ. ಜೈ ಹಿಂದ್, ಜೈ ಕರ್ನಾಟಕ.